ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗೆ ನೂತನ ಐಜಿಪಿ ಎಸ್ಪಿ ಬಳ್ಳಾರಿ ವಲಯದ ಐಜಿಪಿ ಹಾಗೂ ಡಾಕ್ಟರ್ PS ಹರ್ಷ ಎಸ್ಪಿ ಸಮನ್ನ ಪನ್ನೇಕರ್ ಈಗ ತನಿಖೆ ಮಾಡೋದಕ್ಕೆ ಇಳಿದಿದ್ದಾರೆ. ಸದ್ಯ ಪ್ರಕರಣದ ಮೂಲ ಪತ್ತೆ ಮಾಡೋದೇ ಸವಾಲಾಗಿದೆ ಅಧಿಕಾರಿಗಳಿಗೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂತನ ಐಜಿಪಿ ಹಾಗೂ ಎಸ್ಪಿ ಪ್ರಕರಣದ ತನಿಖೆ ಮಾಡೋದಕ್ಕೆ ಇಳಿದಿದ್ದಾರೆ. ಬಳ್ಳಾರಿ ವಲಯ ಐಜಿಪಿ ಡಾಕ್ಟರ್ PS ಹರ್ಷ ಎಸ್ಪಿ ಸಮನಾ ಪನ್ನೇಕರ್ ಅವರು ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಆದರೆ ಅಧಿಕಾರಿ ವಲಯಕ್ಕೆ ಸವಾಲಾಗಿರುವಂತಹ ಪ್ರಶ್ನೆ, ಖಾಸಗಿ ಗನ್ನಿಂದ ಬುಲೆಟ್ ಫೈರ್ ಆಗಿದೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಆದರೆ ಆ ಖಾಸಗಿ ಗನ್ ಯಾರ್ದು ಅನ್ನುವಂತಹ ವಿಚಾರ ಈವರೆಗೂ ಬೆಳಕಿಗೆ ಬಂದಿಲ್ಲ. ಜೊತೆಗೆ ಈ ಗಲಭೆ ಆರಂಭ ಆಗಿದ್ದು ಎಲ್ಲಿ, ಯಾರು ಗಲಭೆ ಆರಂಭ ಆಗೋದಕ್ಕೆ ಮೂಲ ಕಾರಣ, ಅದು ಈಗ ಪತ್ತೆಯಾಗ್ತಾ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದರೆ ಮೂಲವನ್ನು ಕೆದಕೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಯಾರು ಮೊದಲಿಗೆ ಈ ಗಲಭೆ ಆರಂಭ ಆಗೋದಕ್ಕೆ ಕಾರಣರಾದರೂ ಅದನ್ನು ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಆದರೆ ಯಾರು ಮೊದಲಿಗೆ ಈ ಗಲಭೆ ಆರಂಭ ಮಾಡಿದ್ರು, ಜಗಳ ತೆಗೆಯೋದಕ್ಕೆ ಮುಂದಾದರು, ಯಾರಿಂದ ಈ ಗಲಭೆ ಆಗೋದಕ್ಕೆ ಕಾರಣ ಆಯಿತು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ. ಎಲ್ಲರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈ ನಡುವೆ ಬುಲೆಟ್ ಫೈರ್ ಆಗಿದ್ದು ಯಾವ ಗನ್ನಿಂದ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಥಕವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಹಾಗೂ ಐಜಿಪಿ ಅವರು ತನಿಖೆ ಮಾಡೋದಕ್ಕೆ ಅಖಾಡಕ್ಕೆ ಇಳಿತಾ ಇದ್ದಾರೆ ಒಂದು ಕಡೆ. ಆದರೆ ಈಗಲೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ, ಯಾರು ಮೂಲ ಕಾರಣ ಈ ಗಲಭೆ ಆರಂಭ ಆಗೋದಕ್ಕೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಬುಲೆಟ್ ಫೈರ್ ಆಗಿದ್ದು ಯಾವ ಖಾಸಗಿ ಗನ್ನಿಂದ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹೀಗಾಗಿ ತನಿಖೆ ಯಾವ ಹಂತಕ್ಕೆ ಬರ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಖಂಡಿತವಾಗ್ಲೂ ಸಂತೋಷ್, ಒಂದು ಗಲಭೆ ಏನಿದೆ ಅಲ್ಲ, ಗಲಭೆ ಆದಂಥ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಯಿತು. ಈ ಹತ್ಯೆ ಆದಂಥ ಸಂದರ್ಭದಲ್ಲಿ ಯಾರ ಗನ್ನಿಂದ ಫೈರ್ ಆಯಿತು, ಎಲ್ಲಿಂದ ಆಯಿತು ಅನ್ನುವಂಥ ಪ್ರಶ್ನೆ ಇದಕ್ಕೂ ಸಾಕಷ್ಟು ಚರ್ಚೆಗೆ ಆಗ್ತಾ ಇದೆ. ಮತ್ತು ಇದಕ್ಕೆ ಇನ್ನೂ ಸ್ಪಷ್ಟೀಕರಣ ಸಿಕ್ಕಿಲ್ಲ. FSLನ ಅಧಿಕಾರಿಗಳಿಂದ ಇದರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಮತ್ತು SP ಆಗಿರ್ಬೋದು, IG ಆಗಿರ್ಬೋದು, ಇವರಿಂದ ಯಾವುದೇ ರೀತಿಯಾಗಿ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಬರೀ ಮೊನ್ನೆ ನಡೆದಂಥ ಒಂದಿಷ್ಟು ಜನ ಅರೆಸ್ಟ್ ಮಾಡಿದ್ರು. ಅದರಲ್ಲಿ 26 ಜನರ ಅರೆಸ್ಟ್ ಮಾಡಲಾಯಿತು. ಅದರಲ್ಲೂ ಖಾಸಗಿ ಗನ್ಮ್ಯಾನ್ ಆದಂಥ ಗುರುಚರಣ ಸಿಂಗ್ ಏನಿದ್ದಾರೆ ಆತನೊಬ್ಬನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೂ ಹೊರತುಪಡಿಸಿ ಇನ್ನೂ 4 ಜನ ಖಾಸಗಿ ಅಂಗರಕ್ಷಕರೇನಿದ್ರು ಅವರನ್ನ ಅವಾಗವಾಗ ಕರೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಇದು ಪ್ರಾಥಮಿಕ ಮಾಹಿತಿ ಕೂಡ ಇದೆ. ಸದ್ಯ ಈಗ 36 ಜನರಿಗೆ ಇವತ್ತು BJPಯ ಕಾರ್ಯಕರ್ತರಿಗೆ ಏನಿತ್ತು ನೋಟಿಸ್ ಅನ್ನ ಕೊಟ್ಟಿದ್ರು. ಅದರಲ್ಲೂ ಜನಾರ್ದನ್ ರೆಡ್ಡಿ, ಶ್ರೀರಾಮ್ಲು ಮತ್ತು ಸೋಮಶೇಖರ್ ರೆಡ್ಡಿ ಜೊತೆಗೆ ಅಲಿಖಾನ್ ಸೇರಿದಂತೆ ಪ್ರಮುಖ ಏನು BJP ಮುಖಂಡರೇನಿದ್ರು ಅವರಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿತ್ತು. ಜೊತೆಗೆ ಅವ್ರಿಗಷ್ಟೇ ಅಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಒಂದು 30 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಇದೆ. ಟೋಟಲ್ ಈಗ 107 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಬ್ರೂಸ್ಕೋಟೆ ಪೊಲೀಸ್ ಠಾಣೆಯಿಂದ ಕೂಡ ತಿಳಿದು ಬರ್ತಾ ಇದೆ. ಆ 107 ಜನ ಏನು ನೋಟಿಸ್ ಕೊಟ್ಟಿದ್ದಾರೋ 107 ಜನರಲ್ಲಿ ಕೆಲವೊಂದಿಷ್ಟು ಜನ ಈಗಾಗಲೇ ಬಳ್ಳಾರಿಯನ್ನ ಬಿಟ್ಟು ಪರಾರಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಯಾಕಂದ್ರೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಇಟ್ಕೊಂಡಿದ್ರು. ಕಲ್ಲು ತೂರಾಟ ಮಾಡುವವರಾಗಿರ್ಬೋದು, ದೊಣ್ಣೆ ಇಟ್ಕೊಂಡು ಬಂದಿರೋರಾಗಿರ್ಬೋದು, ಖಾರದ ಪುಡಿ ಎರಚಿರೋರಾಗಿರ್ಬೋದು, ಗಲಾಟೆಗೆ ಬಂದಂಥ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ಕರೆದಿರೋರಾಗಿರ್ಬೋದು, ಆಡಿಯೋ ವಿತ್ ವಿಡಿಯೋ ಮತ್ತು ಫೋಟೋಗಳ ಆಧಾರದ ಮೇಲೆ ಈಗ ಪೊಲೀಸರು ಏನು ಮಾಡಿದ್ದಾರೆ, ಅವರನ್ನ ಹಿಡಿಯುವಂಥದ್ದು, ಅವರನ್ನ ಕರೆತಂದು ಶೋಧ ಕಾರ್ಯ ಮಾಡುವಂಥದ್ದು, ಪರಿಶೀಲನೆ ಮಾಡುವಂಥ ಕೆಲಸವನ್ನ ಈಗ ಪೊಲೀಸರು ಸಹ ಚುರುಕಾಗಿ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ಈಗ 107 ಜನರಿಗೆ ಏನಿದೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. 107 ಜನರಲ್ಲಿ ಕೆಲವೊಂದಿಷ್ಟು ಜನ ಬಳ್ಳಾರಿಯಲ್ಲಿ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ನಮ್ಮನ್ನ ಬಂಧಿಸ್ತಾರೆ ಅಂತ ಹೇಳ್ಬಿಟ್ಟು ಭೀತಿಯಲ್ಲಿ ಕೂಡ ಪರಾರಿಯಾಗಿದ್ದಾರೆ ಅನ್ನುವಂಥ ತಿಳಿದು ಬಂದಿದೆ. ಈ ಘಟನಾ ಸಂದರ್ಭದಲ್ಲಿ ನಾನು ಬಹುಮುಖ್ಯವಾಗಿ ಇನ್ನೊಂದು ಹೇಳಬೇಕಾಗತ್ತೆ, SP ಅವರನ್ನ ತಲೆದಂಡ ಮಾಡಲಾಗತ್ತೆ. SP ಅವರನ್ನ ತಲೆದಂಡ ಮಾಡಬೇಕಾದಂತ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಬಂದಿರಲಿಲ್ಲ ಅನ್ನುವಂತ ಹಿರಿಯ ಅಧಿಕಾರಿಗಳ ಮಾಹಿತಿ ಆಧಾರದ ಮೇಲೆ ಸರ್ಕಾರ ಅವರನ್ನ ಅಮಾನತು ಮಾಡಿದೆ. ಆದರೆ ಮೊದಲನೇ ಹಂತ ಘಟನೆ ನಡೆದಾಗ ತೀವ್ರವಾದಂಥ ಘಟನೆ ಆಗಿರಲ್ಲ, ಬರೀ ವಾಗ್ವಾದ ಆಗಿರುತ್ತೆ. ವಾಗ್ವಾದ ಆಗಿದ್ದಕ್ಕೆ ಆದಂಥ ಸಂದರ್ಭದಲ್ಲಿ ಒಂದು 10 ರಿಂದ 15 ನಿಮಿಷಕ್ಕೆ
ಸ್ಥಳಕ್ಕೆ SP ಅವರು ಬಂದಿರುವಂತ ಕೂಡ ಈಗ ವಿಡಿಯೋ ಕೂಡ ಹರಿದಾಡ್ತಾ ಇದೆ. ವಿಡಿಯೋ ಕೂಡ TV5ಗೆ ಲಭ್ಯವಾಗಿದೆ ಅಂತಾನೆ ಹೇಳ್ಬೋದು. SP ಅವರು ಸ್ಥಳಕ್ಕೆ ಬರ್ತಾರೆ. ಬಂದಂತ ಒಂದು 5 ರಿಂದ 10 ನಿಮಿಷಕ್ಕೆ IGP ವರ್ತಿಕಾ ಕಟಿಯಾರ್ ಕೂಡ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಇಬ್ಬರು ಸೇರಿಕೊಂಡು ಎಲ್ಲಿಂದ ಗಲಾಟೆ ಆಯ್ತು, ಹೇಗೆಲ್ಲ ಆಯ್ತು ಅನ್ನುವಂಥದ್ದನ್ನ ಅವರೆಲ್ಲ ಮಾಹಿತಿಯನ್ನ ತೆಗೆದುಕೊಂಡ ನಂತರ ಅವ್ರು ಏನ್ ಮಾಡ್ತಾರೆ, ಇಬ್ರು ಜೊತೆಯಲ್ಲೇ ಕಾರಲ್ಲೇ ಕೂತ್ಕೊಂಡು ಮತ್ತೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಅದು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಗುಂಡಿನ 2ನೇ ಹಂತದಲ್ಲಿ ಏನ್ ಮಾಡ್ತಾರೆ, ಅಲ್ಲಿಂದ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಮತ್ತೆ ರಿಟರ್ನ್ 3ನೇ ಗಲಾಟೆ ಆದಂತ ಸಂದರ್ಭದಲ್ಲಿ ಮತ್ತೆ ಬಂದಿರುವಂತದ್ದು ಕೂಡ ಕೆಲವೊಂದಿಷ್ಟು ವಿಡಿಯೋಗಳು ಲಭ್ಯವಾಗ್ತಾ ಇದೆ. ಆದರೆ ಇಷ್ಟೆಲ್ಲ ಗಲಾಟೆಯಲ್ಲಿ ಭಾಗಿಯಾಗಿದ್ರು ಇವರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಅನ್ನುವಂಥದ್ದನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ಇದರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಒಬ್ರು AS IAS IPS ಆಗ್ಬೇಕಂದ್ರೆ ಅಷ್ಟಿಷ್ಟು ಕಷ್ಟವಾದಂಥವರಲ್ಲ. ಅದರಲ್ಲೂ ಕಷ್ಟಪಟ್ಟು ಓದಿರುವಂತಹ ಕರ್ನಾಟಕದವರೇ ಇವರು. ಕರ್ನಾಟಕದಲ್ಲಿದ್ದು ಕರ್ನಾಟಕದ ಕನ್ನಡಿಗರಿಗೆ ಈ ರೀತಿಯಾದಂಥ ಒಂದು ಸಸ್ಪೆಂಡ್ ಕೊಡ್ತಾರಂತಂದ್ರೆ ಎಲ್ಲಿಗೆ ಬಂತು ಇದು? ಅಂದ್ರೆ ಒಂದೇ ದಿನ ಬೆಳಗ್ಗೆ ಬಂದಿದ್ದಾರೆ, ಸಂಜೆ ಹೊತ್ತಲ್ಲಿ ಕೆಲಸಕ್ಕೆ ಬಂದಂತ ಸಂದರ್ಭದಲ್ಲಿ ಇವರಿಗೆ ಸಸ್ಪೆಂಡ್ ಯಾಕೆ ಕೊಟ್ಟರು? ಇನ್ನೂ ಒಂದಿನ ತಡಿಬೋದಾಗಿತ್ತು, ತನಿಖೆ ಮಾಡಬಹುದಾಗಿತ್ತು. ಇವ್ರ ಏನಾದರೂ ಲೋಪದೋಷಗಳಿದ್ರೆ ಇನ್ನೂ 2-3 ದಿನ ನೋಡಬೇಕಾಗಿತ್ತು. ಅದಾದ ಮೇಲೆ ಅವರನ್ನ ಸಸ್ಪೆಂಡ್ ಮಾಡಬಹುದಾಗಿತ್ತಲ್ಲ ತಪ್ಪಿದ್ರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸದ್ಯ ಈಗ ಈ ಪ್ರಕರಣಕ್ಕೆ ಯಾರೆಲ್ಲ ಭಾಗಿಯಾಗಿದ್ರು, ಗಲಾಟೆಯಲ್ಲಿ ಯಾರೆಲ್ಲ ಇದ್ರು, ಈ ದೊಂಬಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನುವಂಥದ್ದನ್ನ ಪೊಲೀಸರು ಕೂಡ ತನಿಖೆಗೆ ಶುರು ಮಾಡಿಕೊಂಡಿದ್ದಾರೆ. ಈಗ 107 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ತಿಳಿದು ಬಂದಿದ್ರೆ ಇನ್ನಷ್ಟು ಕೆಲವರನ್ನ ಬಂಧಿಸುವ ಹಂತದಲ್ಲಿ ಇದ್ದಾರೆ. ಕೆಲವೊಂದಿಷ್ಟು ಜನರ ಮೇಲೆ FIR ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಬರೀ ನೋಟಿಸ್ ಅಂದ್ರೆ ಅವರಿಗೆ ಬಂದು ಭೇಟಿ ನೀಡಿ ಆ ಗಲಾಟೆಯಲ್ಲಿ ನೀವು ಇದ್ರಾ ಇಲ್ವಾ, ಆ ಗಲಾಟೆಗೆ ನೀವು ಹೋಗಿದ್ರಾ ಅನ್ನುವಂಥದ್ದನ್ನ ಈ ಸಾಕ್ಷಿ ಆಧಾರದ ಮೇಲೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಈಗ ನೋಟಿಸ್ ಎದುರಿಸಬೇಕಾಗಿರುವಂತ ಏನಿದ್ರೋ ಅವರು ಪರಾರಿಯಾಗಿರುವಂತದ್ದು ಕೂಡ ಸುದ್ದಿ ತಿಳಿದು ಬಂದಿದೆ. ಜೊತೆಗೆ ಇನ್ನಷ್ಟು ಜನರನ್ನ ಬಂಧಿಸ್ತಾರೆ. FIR ಅನ್ನು ಮಾಡುವ ಕೆಲಸಕ್ಕೆ ಪೊಲೀಸರು ಕೂಡ ಈಗ ಮುಂದಾಗಿದ್ದಾರೆ. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.